ತಿಂಗಳಿಗೆ ಎಷ್ಟು ಬಾರಿ ಗಂಡ ಹೆಂಡತಿ ಸಂಭೋಗ ಮಾಡಿದರೆ ಒಳ್ಳೆಯದು? ದಾಂಪತ್ಯ ಜೀವನದ ಸುಖ ಮತ್ತು ಶ್ರೇಯಸ್ಸಿಗೆ ಭೌತಿಕ ಸಂಬಂಧ, ಮುಖ್ಯವಾಗಿ ಲೈಂಗಿಕ ಜೀವನ ಬಹಳ ಮಹತ್ವವಿದೆ. ಗಂಡು ಹೆಂಡತಿಯ ನಡುವಿನ ಸಂಭೋಗ ಶಾರೀರಿಕ ಆಸೆ ಪೂರೈಸುವುದಷ್ಟೇ ಅಲ್ಲ, ಅದು ಭಾವನಾತ್ಮಕ ಸಂಪರ್ಕ, ನಂಬಿಕೆ, ಪ್ರೀತಿಯ ಹೆಚ್ಚಳ ಮತ್ತು ಒಡನಾಟದ ಬಲವರ್ಧನೆಗೂ ಸಹಕಾರಿಯಾಗುತ್ತದೆ. ಆದರೆ ಈ ಸಂಬಂಧದ ತೀವ್ರತೆ, ಅವಧಿ ಮತ್ತು ಆವರ್ತನೆ ದಂಪತಿಯ ವೈಯಕ್ತಿಕ ಸ್ವಭಾವ, ಆರೋಗ್ಯ, ವಯಸ್ಸು, ಜೀವನ ಶೈಲಿ, ಕೆಲಸದ ಒತ್ತಡ, ಮಕ್ಕಳ ಜವಾಬ್ದಾರಿ ಮುಂತಾದ ಅಂಶಗಳಿಂದ ನಿರ್ಧಾರವಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ತಿಂಗಳಿಗೆ ಎಷ್ಟು ಬಾರಿ ಗಂಡ ಹೆಂಡತಿ ಸಂಭೋಗ ಮಾಡಿದರೆ ಒಳ್ಳೆಯದು ಎಂಬುದನ್ನು ಡೀಟೇಲ್ ಆಗಿ ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬ ಆಸಕ್ತಿ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ದಂಪತಿಗಳೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ವೈಜ್ಞಾನಿಕ ದೃಷ್ಟಿಕೋನ. ಅಧ್ಯಯನಗಳ ಪ್ರಕಾರ ಸರಾಸರಿ ದಂಪತಿಗಳು ತಿಂಗಳಿಗೆ 6 ರಿಂದ 10 ಬಾರಿ ಸಂಭೋಗ ಮಾಡುತ್ತಾರೆ. 2017ರಲ್ಲಿ ಅಮೆರಿಕದ ಆರ್ಚಿವ್ಸ್ ಆಫ್ ಸೆಕ್ಸುವಲ್ ಬಿಹೇವಿಯರ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಸರಾಸರಿ ವಿವಾಹಿತ ದಂಪತಿಗಳು ವರ್ಷಕ್ಕೆ 54 ಬಾರಿ, ಅಂದರೆ ತಿಂಗಳಿಗೆ ಸುಮಾರು 4.5 ಬಾರಿ ಸಂಭೋಗ ಮಾಡುತ್ತಾರೆ. ಆದರೆ ಇದು ಎಲ್ಲರಿಗೂ ಅನ್ವಯಿಸುವ ನಿಯಮವಲ್ಲ. ಆರೋಗ್ಯದ ದೃಷ್ಟಿಯಿಂದ ಸಂಭೋಗವು ಹೃದಯದ ಆರೋಗ್ಯವನ್ನು ಉತ್ತಮಪಡಿಸಬಹುದು, ಒತ್ತಡವನ್ನು ಕಡಿಮೆ ಮಾಡಬಹುದು, ನಿದ್ರೆ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ಭಾವನಾತ್ಮಕ ಒಡನಾಟವನ್ನು ಹೆಚ್ಚಿಸುತ್ತದೆ. ಆದರೆ ಹೆಚ್ಚಾದ ಲೈಂಗಿಕ ಕ್ರಿಯೆಯು ದೈಹಿಕ ಆಲಸ್ಯ ಅಥವಾ ಬೇಸರ ಉಂಟು ಮಾಡಬಹುದು. ಕೆಲವೊಮ್ಮೆ ಜೋಡಿಯವರಿಗೂ ಆಸೆ ಇರುವಾಗ ಇನ್ನೋರ್ವರಿಗೆ ಆಸೆ ಇರುವುದು ಸಹಜ ಸಂಭವನೀಯ. ಈ ಸಂದರ್ಭದಲ್ಲಿ ಬಲವಂತ ಅಥವಾ ನಿರೀಕ್ಷೆಗಳ ಒತ್ತಡ ತಪ್ಪಿಸಬೇಕಾಗಿದೆ. ಭಾವನಾತ್ಮಕ ಅಂಶ. ಭಾವನಾತ್ಮಕವಾಗಿ ಸುಭದ್ರ ಸಂಬಂಧವಿರುವ ಜೋಡಿಗಳು ಹೆಚ್ಚು ಅಥವಾ ಕಡಿಮೆ ಸಂಭೋಗ ಮಾಡಿಕೊಂಡರೂ ಕೂಡ ತಮ್ಮ ದಾಂಪತ್ಯವನ್ನು ಸಂತೃಪ್ತಿದಾಯಕವಾಗಿ ಅನುಭವಿಸುತ್ತಾರೆ. ಅಂದರೆ ಸಂಖ್ಯೆಗಿಂತ ಗುಣಮಟ್ಟ ಮುಖ್ಯವಾಗಿದೆ. ಒಪ್ಪಂದದಿಂದ, ಪರಸ್ಪರ ಗೌರವದಿಂದ ಮತ್ತು ಆಸಕ್ತಿಯಿಂದ ನಡೆಯುವ ಲೈಂಗಿಕ ಸಂಬಂಧವೇ ದಾಂಪತ್ಯದ ತೃಪ್ತಿಗೆ ನೆರವಾಗುತ್ತದೆ. ತೀರ್ಮಾನ. ಹೆಚ್ಚು ಅಥವಾ ಕಡಿಮೆ ಸಂಭೋಗ ಮಾಡಿದರೆ ಒಳ್ಳೆಯದು ಎಂಬ ಪ್ರಶ್ನೆಗೆ ನಿರ್ದಿಷ್ಟ ಉತ್ತರವಿಲ್ಲ. ದಂಪತಿಯರು ಪರಸ್ಪರ ಅವರ ಆಸೆ, ಆರೋಗ್ಯ, ಭಾವನೆ, ಸಮಯ, ಜವಾಬ್ದಾರಿ ಮೊದಲಾದ ಅಂಶಗಳನ್ನು ಆಧಾರದಲ್ಲಿಟ್ಟುಕೊಂಡು ತಮ್ಮದೇ ಆದ ತಾಳಮೇಳವನ್ನೇ ರೂಪಿಸಿಕೊಳ್ಳುವುದು ಉತ್ತಮ. ಸಂಭೋಗದ ಸಂಖ್ಯೆಗಿಂತಲೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಗೌರವ, ಪ್ರೀತಿ ಮತ್ತು ಗೌಪ್ಯತೆ ಮುಖ್ಯ. ತಿಂಗಳಿಗೆ 4 ರಿಂದ 8 ಬಾರಿ ಸಂಭೋಗ ಸಾಮಾನ್ಯವಾಗಿ ಆರೋಗ್ಯಕರ ಎಂದು ಅನೇಕ ವೈದ್ಯರ ಅಭಿಪ್ರಾಯಪಟ್ಟರೂ, ಅದು ನಿಮಗೆ ತಕ್ಕಂತೆ ಮತ್ತು ಸಮತೋಲನದಲ್ಲಿ ಇರುವುದಾದರೆ ಅಷ್ಟರಲ್ಲೇ ಇದೆ ಜೀವನ ಸಾರ್ಥಕತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.